ನಮಸ್ಕಾರ ಸ್ನೇಹಿತರೆ, ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ನೀವು ವೆಯ್ಟ್ ಲಾಸ್ ಬಗ್ಗೆ ನೋಡ್ತಾ ಇದ್ದೀರಲ್ವ. ಡೇ 1, ಡೇ 2, ಡೇ 3ನಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತೇಳಿ. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ ದಿನ 75 kg 400 ಗ್ರಾಮ್ ಇದ್ದೆ. ಆಮೇಲೆ 350 ಗ್ರಾಮ್ ಕಮ್ಮಿ ಆದೆ. ನೆಕ್ಸ್ಟ್ ಡೇ ಮತ್ತೆ 350 ಗ್ರಾಮ್ ಕಮ್ಮಿ ಆದೆ ಫ್ರೆಂಡ್ಸ್. ಈಗ 450 ಗ್ರಾಮ್ ಜಾಸ್ತಿ ಆಗಿದ್ದೀನಿ. ಏನಕ್ಕೆ ಜಾಸ್ತಿ ಆಯಿತು ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 4ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸು, ಡೇ 4 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಮಾರ್ನಿಂಗು ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನು ತಗೊಂಡಿದ್ದೀನಿ, ಮಾರ್ನಿಂಗು ತಿಂಡಿ ಏನು ತಗೊಂಡಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಏನು ತಗೊಂಡಿದ್ದೀನಿ, ಸ್ನ್ಯಾಕ್ಸ್ಗೆ ಏನು ತಗೊಂಡಿದ್ದೀನಿ, ಸಂಜೆ ಊಟಕ್ಕೆ ಏನು ತಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡಿದಾಗ 450 ಗ್ರಾಮ್ ವೆಯ್ಟು ಜಾಸ್ತಿ ಆಗಿಬಿಟ್ಟಿತ್ತು. ಒಂದು ಸಲ ಅಲ್ಲ 2 ಸಲ ಚೆಕ್ ಮಾಡಿದೆ ನಾನು. ಸೇಮ್ ವೆಯ್ಟೇ ತೋರಿಸ್ತಿದ್ದೆ. ಶಾಕ್ ಆದೆ. ಬಟ್ ಆದರೆ ಅವಾಗ ಜ್ಞಾಪಿಸ್ಕೊಂಡೆ ನಾನು ಯಾಕೆ ವೆಯ್ಟ್ ಗೇನ್ ಆಯಿತು ಅಂತೇಳಿ. ನೈಟು ಮನೆಗೆ ಬರೋಕ್ಕೂ ಮುಂಚೆ ಪೀರಿಯಡ್ ಆಗಿಬಿಟ್ಟಿದ್ದೆ ಸ್ನೇಹಿತರೆ. ಬಂದು ಸ್ನಾನ ಮಾಡಿ ಮಲಗೋ ಅಷ್ಟೊತ್ತಿಗೆ 1:30 ಆಗಿಬಿಡ್ತು. ನಾನು ಹೇಳಿದ್ದೆ ಈ ವಾರ ಫುಲ್ ಅಂದರೆ 10 ಡೇಸ್ ಫುಲ್ಲು ನಾನು ವೆಜಿಟೇಬಲು, ಫ್ರೂಟ್ಸು ಮತ್ತು ಸೊಪ್ಪಿಂದ ಮಾಡಿದಂತಹ ಜ್ಯೂಸು ತಗೊತೀನಿ ನಾನು ಮಾರ್ನಿಂಗು ಅಂತೇಳಿ. ಬಟ್ ಇವತ್ತು ಆಗಲೇ ಇಲ್ಲ, ಮಾಡೋದಕ್ಕೆ ಮೂಡೇ ಚೆನ್ನಾಗಿರಲಿಲ್ಲ ನನಗೆ. ಕೆಲವೊಂದು ಸಲ ಪೀರಿಯಡ್ ಆದಾಗ ಆ ಥರ ಅನಿಸ್ಬಿಡುತ್ತೆ. ಕೆಲವೊಂದು ಸಲ ನಾವು ಹಾಗೇ ಇಲ್ವೇನೋ ಪೀರಿಯಡು ಅಂತ ಅನ್ನಿಸ್ಬಿಡ್ತೈತೆ. ನನಗಂತೂ ಈ ಸಲ ಬೇಡ. ಮೈಕೈ ನೋವು, ಹೊಟ್ಟೆ ನೋವು, ಸ್ವಲ್ಪ ಸುಸ್ತು ಬೇರೆ ಆಗೋದು, ಅದ್ರ ಜೊತೆಗೆ ತಲೆ ಬೇರೆ ನೋಯ್ತಾಯಿತ್ತು. ನೈಟು ನಿದ್ದೆ ಬೇರೆ ಇರಲಿಲ್ವಲ್ಲ, ಅದಕ್ಕೋಸ್ಕರ ತಲೆ ಬೇರೆ ಸಿಕ್ಕಾಪಟ್ಟೆ ಸಿಡಿತಾಯಿತ್ತು. ನನಗೆ ಯಾವ ಜ್ಯೂಸ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬೇಗ ಆಗಿಬಿಡುತ್ತೆ ಅಂತೇಳಿ ಬಿಸಿನೀರು ಕಾಯಿಸಿ ಬ್ರೂನ ಹಾಕ್ಕೊಂಡು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ನೋಡಿ. ಕೆಲವೊಂದು ಸಲ ನಾವು ಮಾತು ಕೊಟ್ಬಿಡ್ತೀವಿ, ಬಟ್ ನೆರವೇರ್ಸೋಕ್ಕಾಗಲ್ಲ. ಈ ಥರ ಸಿಚುವೇಶನ್ ಬಂದಾಗ ಅದು ತಪ್ಪಾಗ್ಬಿಡುತ್ತೆ. ಕೆಲವ್ರಿಗೆ ಸುಸ್ತಾಗೋದು, ಹೊಟ್ಟೆ ನೋವು ಬರೋದು, ಕೈಕಾಲೆಲ್ಲ ಸುಸ್ತಾಗೋದು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಂದೇ ರೀತಿ ಆಗಬೇಕು ಅಂತ ಏನಿಲ್ಲ, ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಮೊನ್ನೆ ತಾನೇ ನಿಮಗೆ ಹೇಳಿದ್ದೆ, ಯಾರೋ ಒಬ್ಬರು ಮೆಸೇಜ್ ಮಾಡಿದರು ಪೀರಿಯಡ್ ಆದಾಗ ವೆಯ್ಟ್ ಗೇನ್ ಆಗ್ತಾ ಇದೆ ನನಗೆ ಅಂತೇಳಿ. ಹೌದು ನೋಡಿ ಸ್ನೇಹಿತರೆ, ನನಗೆ ಆಗಿದೆ. ನೆನ್ನೆ ಚೆಕ್ ಮಾಡಿದಾಗ 74 kg 700 ಗ್ರಾಮ್ ಇತ್ತು. ಇವತ್ತು ಚೆಕ್ ಮಾಡಿದ್ಕೆ ನೋಡಿ ಸ್ನೇಹಿತರೆ 75 kg 150 ಗ್ರಾಮ್ ಆಗಿದೆ. ಅಲ್ಲಿಗೆ ನನಗೆ ವೆಯ್ಟು ಎಷ್ಟು ಗೇನ್ ಆಗಿದೆ ಅಂದರೆ 450 ಗ್ರಾಮ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು ಸ್ನೇಹಿತರೆ, ಪೀರಿಯಡ್ ಆದಾಗ ವೆಯ್ಟು ಗೇನ್ ಅನ್ನೋದು ಆಗುತ್ತೆ. ಕೆಲವೊಂದು ಸಲ ವೆಯ್ಟ್ ಗೇನು ಆಗುತ್ತೆ, ಕೆಲವೊಂದು ಸಲ ವೆಯ್ಟ್ ಲಾಸು ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ ಏನಕ್ಕೆ ವೆಯ್ಟ್ ಗೇನ್ ಆಗುತ್ತೆ ಅಂದರೆ ನಮ್ಮ ಬಾಡಿಲಿ ಹಾರ್ಮೋನ್ಗಳು ಇಂಬ್ಯಾಲೆನ್ಸಿಂದಾಗಿ ವೆಯ್ಟ್ ಗೇನ್ ಅನ್ನೋದು ಆಗುತ್ತೆ. ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 4-5 ದಿನಕ್ಕೆ ಮಾಮೂಲಿ ನಾರ್ಮಲ್ ಸ್ಟೇಜ್ಗೆ ಬಂದುಬಿಡುತ್ತೆ. ವೆಯ್ಟ್ ಲಾಸ್ ಆಗೇ ಆಗ್ತೀವಿ. ಅಲ್ಲಿವರೆಗೂ ನಾವು ಅಟ್ಲೀಸ್ಟ್ ಎಕ್ಸಸೈಜ್ ಮಾಡೋಕ್ಕಾಗಲಿಲ್ಲ, ವಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಧಾನವಾಗಿ ಆಗಲಿ ವಾಕ್ ಮಾಡ್ಬೋದು. ಇಲ್ಲ ತೀರಾ ಸುಸ್ತಾಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಇದೆ, ಬ್ಲೀಡಿಂಗ್ ಇದೆ ಅನ್ನೋರು ಎಕ್ಸಸೈಜು, ವಾಕು, ಯಾವುದೇ ರೀತಿಯ ವಾಕು ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ರೆಸ್ಟ್ ಮಾಡಿ. ಒಂದು 3 ದಿನ ಆಗಲಿ ರೆಸ್ಟ್ ಮಾಡಿ. ಹೌದು, ನಾನು ಕೂಡ ಇನ್ನು 3 ದಿನ ಯಾವುದೇ ರೀತಿಯ ಬಾಡಿಗೆ ದೈಹಿಕ ಚಟುವಟಿಕೆ ಅನ್ನೋದು ಅಂದರೆ ವಾಕು, ಎಕ್ಸಸೈಜು, ನಿಧಾನವಾಗಿ ವಾಕ್ ಮಾಡೋದೇ ಆಗಲಿ ಏನೂ ಮಾಡೋದಿಲ್ಲ ಸ್ನೇಹಿತರೆ. ಹೇಳಬೇಕು ಅಂದರೆ ಇವತ್ತಿನ ವಿಡಿಯೋ ಕೂಡ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಏನು ಗೊತ್ತಾ, ಬಿಡದೆ ಛಲ ಸಾಧಿಸ್ಬೇಕು ಅಂತೇಳಿ ನಾನು ವಿಡಿಯೋ ಎಲ್ಲ ಮಾಡಿ ಎಡಿಟ್ ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನು ಇವತ್ತಿನ ತಿಂಡಿನ ಗಂಜಿನೇ ತಾಣ್ತಾ ಇದ್ದೀನಿ. ವೆಯ್ಟ್ ಲಾಸ್ ಗಂಜಿ ಪೌಡರಿಂದ ಮಾಡಿರೋ ಗಂಜಿನ. ನಮಗೆ ಪೀರಿಯಡಲ್ಲಿ ವೆಯ್ಟು ಗೇನ್ ತೋರಿಸಿದ್ರು ಬಟ್ ಅಬ್ಸರ್ವ್ ಮಾಡಿ ನೋಡಿ, ಪೀರಿಯಡ್ ಆದಮೇಲೆ ಒಂದು 2-3 ದಿನ ಆದಮೇಲೆ ಹೊಟ್ಟೆ ಎಲ್ಲ ತೆಳ್ಳಗೆ ಅನಿಸ್ಬಿಡುತ್ತೆ. ನಮಗೆ ಮೈಯೆಲ್ಲ ಹಗುರ ಅನಿಸ್ಬಿಡುತ್ತೆ ನಮಗೆ. ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೇನು ಅನಿಸುತ್ತೆ?
ಫ್ರೆಂಡ್ಸ್, ಇದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಬಾಡಿ ನಾರ್ಮಲ್ ಸ್ಟೇಜಿಗೆ ಬಂದರೆ ಮಾಮೂಲಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಅದಕ್ಕೆ ನಾವು ಡಯಟ್ ಅನ್ನೋದು ಕಂಟಿನ್ಯೂ ಮಾಡೋಣ, ಆಯಿತಾ? ಅರ್ಥ ಮಾಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್? ಪೀರಿಯಡ್ಸ್ ಆದಾಗ ನಿಮಗೆ ಎಲ್ಲ ವೆಯ್ಟ್ ಗೇನ್ ಆಗೋದು, ನಮಗೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಅಂತೇಳಿ. ಈ ಥರ ಟೈಮ್ ಬಂದಾಗ ಡಯಟ್ ಅನ್ನೋದು ನಮಗೆ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ನಾನು ಮಾಡಿದ್ದೀನಿ. ಏಕೆ ಅಂತಂದರೆ ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಲೇಬೇಕು ನಾವು. ಚಾಲೆಂಜನ್ನ ತಗೊಂಡಾಗ ಯಾವುದೇ ಕಾರಣಕ್ಕೂ ಚಾಲೆಂಜನ್ನ ಬಿಡಬಾರ್ದು ನಾವು. ನಮ್ಮ ರಿಸಲ್ಟು ನಮ್ಮ ಮಕ್ಕಳಿಗೂ ಸಮೇತ ಮಾದರಿಯಾಗಬೇಕು. ಬೇರೆಯವರು ನೋಡಿದವ್ರಿಗೂ ಮನೆಯವ್ರಿಗೂ ಕೂಡ ಮಾದರಿಯಾಗಿರಬೇಕು ಸ್ನೇಹಿತರೆ ನಮ್ಮ ರಿಸಲ್ಟು. ಒಂದೊಂದು ಸಲ ನಾವು ಡಯಟ್ ಮಾಡುವಾಗ ಚೀಟ್ ಮೀಲ್ಸ್ ಅನ್ನೋದು ಆಗಿಬಿಡುತ್ತೆ. ಅವತ್ತಾದರೆ ಏನು ಮಾಡಬೇಕು ಗೊತ್ತಾ? ಅವತ್ತು ತಿಂದರೆ ನೆಕ್ಸ್ಟು ಬಿಡಪ್ಪ, ನೆನ್ನೆ ತಾನೇ ತಿಂದುಬಿಟ್ಟಿದ್ದೀನಿ, ಇವತ್ತು ತಿಂದುಬಿಡೋಣ, ಇನ್ನೊಂದು ವಾರ ತಿಂದುಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋಕ್ಕೆ ಹೋಗಬೇಡಿ. ಬಟ್ ಏನು ಗೊತ್ತಾ, ಅವತ್ತಿಂದ್ರ ಬಿಟ್ಬಿಡಿ ಅವತ್ತಿನ ವಿಷಯನ. ನಾಳೆ ಮತ್ತೆ ಡಯಟು ಕಂಟಿನ್ಯೂ ಮಾಡಿ, ಓಕೆನಾ? ಆ ಥರ ಆಗುತ್ತೆ, ಎಲ್ಲರಿಗೂ ಆ ಥರ ಸಮಸ್ಯೆ ಆಗುತ್ತೆ. ಬಟ್ ಕಂಟಿನ್ಯೂ ಮಾಡಬೇಕು ಅಷ್ಟೇ, ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ. ಚೀಟ್ ಮೀಲ್ಸನ್ನು ತಿನ್ನಲಿ ಅಥವಾ ಡಯಟ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದಾದ್ರೂ ಅವತ್ತು ಬಿಟ್ಬಿಡಿ, ನೆಕ್ಸ್ಟ್ ಡೇ ಮಾಡಿ, ಆರಾಮಾಗಿ ಮಾಡಿ, ಆಯಿತಾ? ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ನಮ್ಮ ಮುಂದೆ ಬೇಕ್ರಿ ಫುಡ್ ತಿಂತಾರೆ, ಐಸ್ ಕ್ರೀಮ್ ತಿಂತಾರೆ, ಜಂಕ್ ಫುಡ್ಸ್ ತಿಂತಾರೆ, ಆಯಿಲ್ ಫುಡ್ ತಿಂತಾರೆ, ನಾರ್ಮಲ್ ಫುಡ್ಗಳನ್ನೆಲ್ಲ ತಿಂತಾ ಇರ್ತಾರೆ. ಅದು ನಮ್ಗೆ ಇಷ್ಟ ಆಗಿರುತ್ತೆ, ನಮಗೆ ಬಾಯಲ್ಲಿ ನೀರು ಬರುತ್ತೆ. ಅಯ್ಯೋ ದೇವ್ರೆ, ನಮಗೆ ಯಾಕಪ್ಪ ಈ ಸ್ಥಿತಿ? ನಮಗೂ ಕೂಡ ನಾರ್ಮಲಾಗಿ ಊಟ ಮಾಡೋ ಅವಕಾಶ ಇರಬೇಕಾಗಿತ್ತಲ್ವ? ನೋಡು, ನಾನು ಅದೇ ಥರ ಸಣ್ಣಗಿದ್ದಿದ್ರೆ ನಾವು ತಿನ್ಬೋದಾಗಿತ್ತಲ್ವ? ತಿಂದ್ಬಿಡೋಣ, ಅಯ್ಯೋ ವೆಯ್ಟ್ ಲಾಸ್ ಆದರೂ ಆಗಲಿ ವೆಯ್ಟ್ ಗೇನ್ ಆದರೂ ಆಗಲಿ ಒಂದೇ ಒಂದ್ಸಲಿ ತಿಂದ್ಬಿಡೋಣ ಅದನ್ನು ಅನ್ನಿಸ್ಬಿಡುತ್ತೆ. ಬಟ್ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗಬೇಡಿ. ಅಂಥ ಟೈಮ್ ಬಂದಾಗ ಒಂದೆರಡು ನಿಮಿಷ ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ಕೊಳ್ಳಿ. ನಾನು ತಿನ್ನಲ ಬೇಡವಾ? ತಿಂದರೆ ಏನಾಗುತ್ತೆ? ಡಯಟ್ಗೇನ ಎಲ್ಲ ತೊಂದರೆ ಆಗುತ್ತೆ? ಡಯೆಟ್ಟು ಸ್ಟಾಪ್ ಆಗಿಬಿಡುತ್ತಾ? ವೆಯ್ಟ್ ಗೇನ್ ಆಗುತ್ತೆ? ವೆಯ್ಟ್ ಲಾಸ್ ಆಗುತ್ತಾ? ಅದರಿಂದ ಏನು ಉಪಯೋಗ, ಏನು ಪ್ರಯೋಜನ, ಏನು ಅನ್ನೋದನ್ನ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನಿಮ್ಮ ಮನಸ್ಸು ಏನು ಅನಿಸುತ್ತೋ ಆ ರೀತಿ ಮಾಡಿ, ಓಕೆನಾ? ಇನ್ನು ಮಧ್ಯಾಹ್ನದ ಊಟಕ್ಕೆ ನೆನ್ನೆ ಮಾಡಿರೋವಂತಹ ಬೆಂಡೆಕಾಯಿ ಸಾಂಬಾರು ಹಾಗೇ ಇತ್ತು ಸ್ನೇಹಿತರೆ. ಸೌತೆಕಾಯಿ ತಗೊಂಡಿದ್ದೀನಿ, ಮುದ್ದೆ ಮಾಡಿದ್ದೀನಿ ನಾನು. ಈಗ ಇಷ್ಟನ್ನ ತಗೊಂಡು ಮಧ್ಯಾಹ್ನದ ಊಟನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. 5 ಗಂಟೆಗೆ ಬಡವರ ಬಾದಾಮಿ ಅಂತ ಏನು ಕರೀತಾರೆ, ಕಡಲೆಕಾಯಿನ ನಾನು ತಗೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಕಡಲೆಕಾಯಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಎಲ್ಪ್ ಆಗುತ್ತೆ. ಒಳ್ಳೆ ಫ್ಯಾಟ್ ಕೊಡುತ್ತೆ ನಮಗೆ, ಮತ್ತು ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಕಡಲೆಕಾಯಿನ ತಿನ್ನೋದ್ರಿಂದ. ಕಡಲೆಕಾಯಲ್ಲಿ ಹೆಚ್ಚು ಪ್ರೋಟೀನ್ ಇದೆ, ಓಕೆನಾ? ಬಾದಾಮಿಯಲ್ಲಿ ಏನು ಅಂಶಗಳಿವೆ, ಒಂದೋ ಎರಡೋ ಮಿಸ್ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಬಾದಾಮಿಯಲ್ಲಿ ಏನೇನಿದೆ ಅಂಶಗಳು, ಅವೆಲ್ಲ ಅಂಶಗಳು ಕಡಲೆಕಾಯಲ್ಲಿ ಇದೆ. ಮತ್ತು ಕಡಿಮೆ ರೇಟಲ್ಲೇ ಕಡಲೆಕಾಯಿ ಸಿಕ್ಬಿಡುತ್ತೆ. ಬೆಟರ್ ಅಲ್ವಾ ಸ್ನೇಹಿತರೆ? 900 ರೂಪಾಯಿಂದ 1000 ರೂಪಾಯಿವರೆಗೂ ಬಾದಾಮಿ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಅದೇ ರೇಟ್ಗೆ ಇದೆ. ನಮ್ಮಂಥವ್ರಿಗೆ ಕಮ್ಮಿ ರೇಟಲ್ಲಿ ಕೈಗೆಟ್ಕೋದು ಅಂದರೆ ಬಡವರ ಬಾದಾಮಿಯಾಗಿರುವ ಈ ಕಡಲೆಕಾಯಿ. ಏನಿಲ್ಲ ಅಂದರೂ 200 ರೂಪಾಯಿ ಇರ್ಬೋದಾ? ಇರೋರಾದರೆ 1000 ರೂಪಾಯಿ ಅನ್ನೋದು ಲೆಕ್ಕಕ್ಕಿಲ್ಲ. ಬಟ್ ನಮ್ಮಂಥವ್ರಿಗೆ 1000 ರೂಪಾಯಿಗೆ ನಾವು ಬೆಲೆ ಕೊಟ್ಟೇ ಕೊಡ್ತೀವಲ್ವ? ಇನ್ನು ಸಂಜೆ ಊಟಕ್ಕೆ ನನಗೇನು ಅಷ್ಟು ಹಶ್ವಾಗಿರಲಿಲ್ಲ ಸ್ನೇಹಿತರೆ, ಅದರಿಂದಾಗಿ ಪಪಾಯ ತಿಂತಾಯಿದ್ದೀನಿ. ಹಣ್ಣು ತರೋಣ ಅಂತ ಹೇಳಿ ಹೋದರೆ ಯಾವುದೇ ಹಣ್ಣು ಅಂದರೆ ಆ್ಯಪಲ್ ಕೇಳಿದ್ರೆ 300 ಹೇಳ್ತಾರೆ, ದಾಳಿಂಬೆ ಕೇಳಿದ್ರೆ 300 ರೂಪಾಯಿ ಹೇಳ್ತಾರೆ. ಎರಡೂ 300. ಅದಕ್ಕೆ ನಾನು ತಗೊಳ್ಳಿಲ್ಲ. ಕಡಿಮೆ ರೇಟಲ್ಲಿ ತಿನ್ನೋದಾದರೆ ಪಪಾಯ 40 ರೂಪಾಯಿ kg ಇರ್ಬೋದೇನೋ ಅಷ್ಟೇ. ಇದು ಇವತ್ತಿನ ಊಟ ನಾನು ಪಪ್ಪಾಯ ತಿಂತಾಯಿದ್ದೀನಿ ಸ್ನೇಹಿತರೆ, ಇನ್ನೇನು ತಿನ್ನೋದಿಲ್ಲ ನಾನು. ಆದಷ್ಟು 7 ಗಂಟೆ ಒಳಗಡೆ ನಾನು ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ಬೇಗನೆ ಊಟ ಮಾಡಿಬಿಡಿ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಬಗ್ಗೆ ನಾನು ನೀಡೋ ಮಾಹಿತಿ, ನನ್ನ ಬಾಡಿಯಲ್ಲಿ ಏನು ಚೇಂಜಸ್ ಆಗುತ್ತೆ, ನಾನು ಏನೆಲ್ಲ ಊಟ ಮಾಡ್ತೀನಿ, ಅದರಿಂದ ನನ್ನ ಬಾಡಿಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿಯ ಫೇಕ್ ಆಗಿರೋದಿಲ್ಲ ಈ ವಿಡಿಯೋ. ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೊಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಒಂದೊಳ್ಳೆ ವಿಷಯದೊಂದಿಗೆ
ಭೇಟಿಯಾಗೋಣ. ಓಕೆ.